ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 53 ಪಾಯಿಂಟ್ಸ್ ಡೌನ್ ಆಗಿ 82,391 ಕ್ಲೋಸ್ ಆಗಿದೆ. ನಿಫ್ಟಿ 1 ಪಾಯಿಂಟ್ ಗೇನ್ ಆಗಿ 25,104 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 210 ಪಾಯಿಂಟ್ಸ್ ಡೌನ್ ಆಗಿ 56,629 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, 4 ಡೇಸ್ ಮಾರ್ಕೆಟ್ ಪಾಸಿಟಿವಿಟಿನ ಬ್ರೇಕ್ ಮಾಡಿ ಎಲ್ಲ ಇಂಡಿಸಸ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಈ 50 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ಟಿಂದ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದರೆ ಎಲ್ಲ ಇಂಡಿಸಸ್ ನೋಡಿಕೊಂಡ್ರು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಲಾಸ್ಟ್ 4 ಡೇಸಲ್ಲಿ. ಅದರಿಂದ ಇವತ್ತು ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅಷ್ಟು ಬಿಟ್ಟರೆ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸಿಂದ ಏನು ಮಾರ್ಕೆಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿಲ್ಲ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಆಂಫಿ ಅವರು ಈ ಮ್ಯೂಚುವಲ್ ಫಂಡ್ ಡೇಟಾನ ರಿಲೀಸ್ ಮಾಡಿದ್ದಾರೆ. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಾರ್ಟ್ನ ಯಾರನ್ನು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಮತ್ತೆ ಈ SIP ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ ಏನು ಇನ್ಫ್ಲೋಸ್ ಬರ್ತಾ ಇದೆ, ಆ ಇನ್ಫ್ಲೋಸ್ ಪ್ರತಿ ತಿಂಗಳು ಕಮ್ಮಿ ಆಗ್ತಾ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಈ ಮೇ ಮಂತಲ್ಲಿ ನೋಡ್ಕೊಂಡ್ರೆ ಆ ಸಿಪ್ ಮುಖಾಂತರ ಏನು ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬರ್ತಾ ಇದೆ ಅದು ಮತ್ತೆ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಮಾರ್ಕೆಟ್ ಒಳಗಡೆ 26,682 ಕೋಟಿ ಇನ್ಫ್ಲೋಸ್ ಬಂದಿದೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಇವಾಗ ಏಪ್ರಿಲ್ ಮಂತ್ಗೆ ನೋಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗಿತ್ತು. ಮತ್ತೆ ಮಾರ್ಚ್ ಮಂತಲ್ಲಿ ನೋಡ್ಕೊಂಡ್ರೆ 25,000 ಕೋಟಿಗೆ ಬಂದಿತ್ತು. ಫೆಬ್ರವರಿ ಮಂತ್ಗೆ ನೋಡ್ಕೊಂಡ್ರು 25,000 ಕೋಟಿಗೆ ಬಂದಿತ್ತು. ಈ ಸಿಪ್ ಮುಖಾಂತರ ಏನು ಇನ್ಫ್ಲೋಸ್ ಬರ್ತಾ ಇತ್ತು ಅದು ಕಮ್ಮಿ ಆಗ್ತಾ ಇದೆ ಅಂತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಟೆನ್ಷನ್ಸ್ ಎಲ್ಲ ಇತ್ತು. ಆದ್ರೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 2 ಮಂತ್ಸ್ ಅಲ್ಲೇನೆ ಈ ಡೇಟಾನ ನೆನ್ನೆನೆ ಮಾತಾಡ್ಕೊಂಡಿದ್ವಿ. ನಿಫ್ಟಿ ನೋಡ್ಕೊಂಡ್ರೆ 16% ಪಾಸಿಟಿವ್ ಆಗಿದೆ. ಮಿಡ್ ಕ್ಯಾಪ್ಸ್ ನೋಡ್ಕೊಂಡ್ರೆ 27% ರ್ಯಾಲಿ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರೆ 33% ರ್ಯಾಲಿ ಆಗಿದೆ. ಈ ತರ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋ ಟೈಮಲ್ಲಿ ಸಿಪ್ ಮುಖಾಂತರ ಏನ್ ಇನ್ಫ್ಲೋಸ್ ಬರ್ತಾ ಇದೆ ಅದು ಕೂಡ ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡಿದೆ. ಇವಾಗ ರಿಟೇಲ್ ಇನ್ವೆಸ್ಟರ್ಸ್ ನೋಡ್ಕೊಂಡ್ರೆ ಅದರಲ್ಲೂ ಈ ರೂರಲ್ ಏರಿಯಾದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಇವರಾದ್ರೆ ಯಾವುದೇ ತರ ಮಾರ್ಕೆಟ್ ಕಂಡೀಷನ್ ಇದ್ರೂ ಸಿಪ್ ಮುಖಾಂತರ ಏನ್ ಇನ್ಫ್ಲೋಸ್ ಬರ್ತಾ ಇದೆ ಮಾರ್ಕೆಟ್ ಒಳಗಡೆ ಅದನ್ನ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಮಾರ್ಕೆಟ್ ಏನೋ ಕರೆಕ್ಟ್ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಏನು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಸಿಪ್ ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ತಿಲ್ಲ. ಅದರಿಂದನೇ ಈ ಗ್ರಾಫ್ ನೋಡ್ತಾ ಇದ್ರಲ್ಲ, ಈ ಇಮೇಜ್ ನ ನೋಡಿ, ಪ್ರತಿ ಮಂತೂ ಆ ಗ್ರಾಫ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಮಾರ್ಕೆಟ್ ಫಾಲ್ ಆಗ್ತಾ ಇತ್ತಲ್ಲ ಆ ಟೈಮಲ್ಲಿ ಯಾರಾದರೂ ಸಿಪ್ನ ಸ್ಟಾಪ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಆ ಟೈಮಲ್ಲಿ ಯಾರಾದರೂ ಸಿಪ್ನ ಸ್ಟಾಪ್ ಮಾಡಿದ್ರೆ ಅವರು ಇವಾಗೂ ಸಹ ಲಾಸಸ್ ಅಲ್ಲೇ ಇರ್ತಾರೆ. ಆದ್ರೆ ಮಾರ್ಕೆಟ್ ಕರೆಕ್ಟ್ ಆಗಿರೋ ಟೈಮಲ್ಲೂ SIP ಮುಖಾಂತರ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇವಾಗ ಪ್ರಾಫಿಟ್ಸ್ ಅಲ್ಲಿ ಬಂದಿರ್ತಾರೆ. ಅದಾದ್ಮೇಲೆ ಇನ್ನ ಸ್ವಲ್ಪ ಜನ ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ಮಾರ್ಕೆಟ್ ಕರೆಕ್ಟ್ ಆಗಿರೋ ಟೈಮಲ್ಲಿ SIP ಮುಖಾಂತರ ಏನ್ ಇನ್ವೆಸ್ಟ್ ಮಾಡ್ತಾ ಇದ್ರೋ ಅದ್ರ ಜೊತೆಗೆ ಅಡಿಷನಲ್ ಆಗಿ ಇನ್ನ ಸ್ವಲ್ಪ ಆಡ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರೆ ಇವಾಗ ತುಂಬಾನೇ ಪಾಸಿಟಿವ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಎಂದೇ ಆಗಲಿ ಮಾರ್ಕೆಟ್ ಫಾಲ್ ಆದಾಗ SIP ಮುಖಾಂತರ ಇನ್ವೆಸ್ಟ್ ಮಾಡೋರು ನಿಮ್ಮ ಸಿಪ್ ಜೊತೆಗೆ ಸ್ವಲ್ಪ ಅಮೌಂಟ್ನ ಆ್ಯಡ್ ಮಾಡಿ ಇನ್ವೆಸ್ಟ್ ಮಾಡಿ. ಅವಾಗ ನಿಮಗೆ ಲಾಂಗ್ ಟರ್ಮಲ್ಲಿ ವೆಲ್ ಜನರೇಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಾದಮೇಲೆ ಈ ಈಕ್ವಿಟಿ ಇನ್ಫ್ಲೋಸ್ ಬಗ್ಗೆ ಪ್ರತಿ ಮಂತೂ ಸಪ್ರೇಟಾಗಿ ಮಾತಾಡ್ಕೊತಾನೆ ಬರ್ತಾ ಇದ್ವಿ. ಯಾಕಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಇನ್ಫ್ಲೋಸ್ ಬರ್ತಾ ಇದೆ ಮಂತಲ್ಲಿ 22% ಡ್ರಾಪ್ ಆಗಿದೆ. ಅದು ಪ್ರತಿ ಮಂತೂ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇವಾಗ ಒಂದ್ಸಲ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಇದರಲ್ಲಿ ಪ್ರತಿ ಕ್ಯಾಟಗರಿ ಫಂಡ್ಸ್ ಇದಾವೆ. ಮಲ್ಟಿ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಕಾಂಬಿನೇಷನ್ ಅಲ್ಲಿ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ಸ್, ಈ ತರ ಪ್ರತಿಯೊಂದೂ ಫಂಡ್ಸ್ ಇದಾವಲ್ಲ, ಆ ಫಂಡ್ಸ್ ಒಳಗಡೆ ಇನ್ಫ್ಲೋಸ್ ನೋಡ್ಕೊಂಡ್ರೆ ಪ್ರತಿ ಮಂತೂ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇಲ್ಲಿರೋ ಕೊಟ್ಟಿರೋ ಡೇಟಾ ಪ್ರಕಾರ ನೋಡಿದ್ರೆ ಫೆಬ್ರವರಿ ಮಂತಿಂದ ಇದೆ. ಆದರೆ ಡಿಸೆಂಬರ್ ಮಂತಿಂದ ಕಂಪೇರ್ ಮಾಡಿದ್ರು ಅಥವಾ ನವೆಂಬರ್ ಮಂತಿಂದ ಕಂಪೇರ್ ಮಾಡಿದ್ರು ಇನ್ಫ್ಲೋಸ್ ಅನ್ನೋದು ಮಾರ್ಕೆಟ್ ಒಳಗಡೆ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಇವಾಗ ನವೆಂಬರ್ ಮಂತಲ್ಲೋ ಡಿಸೆಂಬರ್ ಮಂತಲ್ಲೋ ನೋಡ್ಕೊಂಡ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್ ಆದರೆ ಅಬೌವ್ 48,000 ಇನ್ಫ್ಲೋಸ್ ಬರ್ತಾ ಇತ್ತು. ಆದರೆ ಮಂತ್ ಆನ್ ಮಂತ್ ಕಂಪೇರ್ ಮಾಡ್ಕೊತಾ ಬಂದರೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇವಾಗ ಈ ಏಪ್ರಿಲ್ ಮಂತಲ್ಲಿ ನೋಡ್ಕೊಂಡ್ರೆ 24,000 ಕೋಟಿ ಇನ್ಫ್ಲೋಸ್ ಬಂದಿತ್ತು. ಆದರೆ ಈ ಮೇ ಮಂತ್ಗೆ ನೋಡ್ಕೊಂಡ್ರೆ ಬರೀ 19,000 ಕೋಟಿ ಮಾತ್ರನೇ ಇನ್ಫ್ಲೋಸ್ ಬಂದಿರೋದು. ಮತ್ತೆ ಇವಾಗ ಈ ಕ್ಯಾಟಗರಿ ಫಂಡ್ಸ್ ಏನಿದಾವೆ, ಈ ಕ್ಯಾಟಗರಿ ಫಂಡ್ಸ್ ಅಲ್ಲೆಲ್ಲ ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಅಲ್ಲಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ತರ ಪ್ರಯೋಜನ ಇಲ್ಲ ಅಂತ ಏನಾದರೂ ಮಾರ್ಕೆಟ್ ಇಂದ ಕಂಪ್ಲೀಟ್ ಆಗಿ ಸೆಲ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಒಂದ್ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಏನಿದಾವೆ ಇವು ಲಾಂಗ್ ಟರ್ಮ್ ಅಲ್ಲಿ ಮಾತ್ರನೇ ವರ್ಕ್ ಆಗೋದು. ಅಂದ್ರೆ ಮಿನಿಮಮ್ ಒಂದು 3 ಇಯರ್ಸ್ ಆಗಲಿ 5 ಇಯರ್ಸ್ ಆಗಲಿ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರೇನೆ ಇವೆಲ್ಲ ತುಂಬಾನೇ ವೆಲ್ ಜನರೇಟ್ ಮಾಡೋದು. ಅದು ಬಿಟ್ಟು ಶಾರ್ಟ್ ಟರ್ಮ್ ಅಲ್ಲಿ 3 ಮಂತ್ಸ್ಗಾಗಲಿ 6 ಮಂತ್ಸ್ಗಾಗಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮೇಜರ್ ಆಗಿ ಯಾವುದೇ ತರ ರಿಟರ್ನ್ಸ್ ಏನೂ ಇರಲ್ಲ. ಅದಕ್ಕೋಸ್ಕರ
ಲಾಂಗ್ ಟರ್ಮ್ ಅಲ್ಲಿ ಮಾತ್ರನೇ ಇವು ವರ್ಕ್ ಆಗೋದು. ಈ ಕಾರಣದಿಂದ ಏನಾದರೂ ಈ ಈಕ್ವಿಟಿ ಫಂಡ್ಸ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಥವಾ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಬೆಳೆದೋಗಿದೆ, ಇವಾಗ ಇನ್ನೇನ್ ಬೆಳೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಡೆಟ್ ಫಂಡ್ಸ್ ಇಂದ ನೋಡ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲ ಸೆಲ್ ಮಾಡ್ತಾನೆ ಇದ್ದಾರೆ. ಇವಾಗ ಈ ಲಿಕ್ವಿಡ್ ಫಂಡ್ಸ್ ನೋಡ್ಕೊಂಡ್ರೆ ಏಪ್ರಿಲ್ ಮಂತ್ ಅಲ್ಲಿ 1,18,000 ಕೋಟಿ ಇನ್ಫ್ಲೋಸ್ ಬಂದಿತ್ತು. ಆದ್ರೆ ಈ ಮೇ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಸೆಲ್ ಮಾಡಾಕಿದ್ದಾರೆ. ಈ ತರ ಸೆಲ್ ಮಾಡಾಕಿ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದನೇ ಡೆಟ್ ಫಂಡ್ಸ್ ಕೂಡ ಈ ಸಲ ನೆಗೆಟಿವ್ ಅಲ್ಲಿ ಇರೋದು. ಮತ್ತೆ ಅದಾದ್ಮೇಲೆ ಈ ಸಲ ಗೋಲ್ಡ್ ETF ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಜನನೇ ಇನ್ವೆಸ್ಟ್ ಮಾಡಿದ್ದಾರೆ. ಬರೀ ಈ ಮೇ ಮಂತ್ ಅಲ್ಲಿ ಮಾತ್ರನೇ ನೋಡ್ಕೊಂಡ್ರು 291 ಕೋಟಿ ಈ ಗೋಲ್ಡ್ ETFs ಒಳಗಡೆನೆ ಇನ್ಫ್ಲೋಸ್ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಲಾಸ್ಟ್ ಏಪ್ರಿಲ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಔಟ್ಫ್ಲೋಸ್ ಹೋಗಿತ್ತು. ಯಾಕಂದ್ರೆ ಗೋಲ್ಡ್ ಆಲ್ ಟೈಮ್ ಹೈಸ್ ಅಲ್ಲಿ ಇದೆ. ಇನ್ನ ಗೋಲ್ಡ್ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ, 50% ವರೆಗೂ ಕರೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ಎಲ್ಲ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಅಪ್ಡೇಟ್ ಆಗ್ತಾ ಇತ್ತಲ್ಲ. ಆ ಟೈಮಲ್ಲಿ ನೋಡ್ಕೊಂಡ್ರೆ ಗೋಲ್ಡ್ ಇಂದ ಪ್ರತಿಯೊಬ್ರು ಎಕ್ಸಿಟ್ ಆಗ್ತಾ ಹೋದ್ರು. ಆದ್ರೆ ಇವಾಗ ನೋಡ್ಕೊಂಡ್ರೆ ಗೋಲ್ಡ್ ETFs ಅಲ್ಲಿ 291 ಕೋಟಿ ಇನ್ಫ್ಲೋಸ್ ಬಂದಿದೆ. ಅದಾದ್ಮೇಲೆ ಇವಾಗ ಸಿಲ್ವರ್ ನೋಡ್ಕೊಂಡ್ರು ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಇದೆ. ಲಾಸ್ಟ್ 1 ವೀಕ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಬೆಳೆದಿದೆ. ಅಂದ್ರೆ ನಿಯರ್ಲಿ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಸಿಲ್ವರ್ ಕೂಡ ಇನ್ನ ಎಷ್ಟು ಬೆಳೆಯುತ್ತೆ ಅಂತ. ಯಾಕಂದ್ರೆ ಇವಾಗ ಇಂಡಸ್ಟ್ರಿ ಡಿಮ್ಯಾಂಡ್ ಅನ್ನೋದು ಸಿಲ್ವರ್ಗೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದನೇ ಸಿಲ್ವರ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಇನ್ನ ಸಿಲ್ವರ್ ಎಷ್ಟು ಬೆಳೆಯುತ್ತೆ ಈ ವರ್ಷದಲ್ಲಿ ಅಂತ. ಮತ್ತೆ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ DIS ಬಗ್ಗೆ ನೋಡ್ಕೊಂಡ್ರು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ ಇವಾಗ DIS ಬಗ್ಗೆ ಪ್ರತಿದಿನನೂ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ. ಇವಾಗ ಒಂದಿನ ನೋಡ್ಕೊಂಡ್ರೆ 10,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, 5,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, 2,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ತರ ಪ್ರತಿದಿನನೂ ಮಾತಾಡ್ಕೊಂತಾನೆ ಬರ್ತಾ ಇದ್ವಿ. ಆದ್ರೆ ಈ 2025 ಅಲ್ಲಿ ಇದುವರೆಗೂ 6 ಮಂತ್ಸ್ ಆಗಿದೆ ಅಲ್ಲ. ಈ 6 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ DIS ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ 3,000 ಕೋಟಿ ಇನ್ಫ್ಲೋಸ್ ಬಂದಿದೆ. ಮತ್ತೆ ಲಾಸ್ಟ್ ಇಯರ್ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಒಳಗಡೆ 5,000 ಕೋಟಿ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ FIS ನೋಡ್ಕೊಂಡ್ರೆ ಹಿಂದಿನ ವರ್ಷ ನಿಯರ್ಲಿ 4,000 ಕೋಟಿವರೆಗೂ ಸೆಲ್ ಮಾಡಿದ್ರು. ಆದ್ರೆ DIS ಮಾತ್ರನೇ 5,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಈ ವರ್ಷ ನೋಡ್ಕೊಂಡ್ರೆ ಬರೀ 6 ತಿಂಗಳಲ್ಲೇನೆ 3,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಈ ವರ್ಷದಲ್ಲಿ ಲಾಸ್ಟ್ ಇಯರ್ ಎಷ್ಟು ಬಂದಿತ್ತೋ ಆ ರೆಕಾರ್ಡ್ನ ಬ್ರೇಕ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಈ DIS ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವ್ರು ಯಾರು ಅಂತ ನೋಡ್ಕೊಂಡ್ರೆ ಒಂದು ಮ್ಯೂಚುವಲ್ ಫಂಡ್ಸ್ ಅವರು, ಅದಾದ್ಮೇಲೆ ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕ್ಸ್, ಪೆನ್ಷನ್ ಫಂಡ್ಸ್, ಈ ತರ ಎಲ್ಲರೂ ಸೇರಿದ್ರೇನೆ DIS ಆಗ್ತಾರೆ. ಇವಾಗ ಸಪರೇಟ್ ಆಗಿ ಯಾರ್ಯಾರು ನಮ್ಮ ಮಾರ್ಕೆಟ್ ಒಳಗಡೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇರ್ತಾವಲ್ಲ, ಈ ಮ್ಯೂಚುವಲ್ ಫಂಡ್ಸ್ ಅವರೇನೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿರೋದು. ಈ 6 ಮಂತ್ಸ್ ಅಲ್ಲೇನೆ 198,000 ಕೋಟಿ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಇರ್ತಾವಲ್ಲ, ಇವರು ಸಮೇತ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವರು ಇದುವರೆಗೂ 6 ಮಂತ್ಸ್ ಅಲ್ಲಿ 42,220 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಪೆನ್ಷನ್ ಫಂಡ್ಸ್ ನೋಡ್ಕೊಂಡ್ರೆ 17,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಬ್ಯಾಂಕ್ಸ್ ನೋಡ್ಕೊಂಡ್ರೆ ಅಷ್ಟಾಗಿ ಏನು ಇನ್ವೆಸ್ಟ್ ಮಾಡಿಲ್ಲ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಇಂದಾನೆ ಸ್ವಲ್ಪ ವಿಡ್ರಾವಲ್ಸ್ ಕೂಡ ಮಾಡಿದ್ದಾರೆ. ನಿಯರ್ಲಿ 9,000 ಕೋಟಿ ಮಾರ್ಕೆಟ್ ಇಂದ ಸೆಲ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಕಾಮನ್ ಆಗಿ ಒಂದು ಡೌಟ್ ಇದೆ. ಏನಂತಂದ್ರೆ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗೋಗಿದೆ ಅಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಮಾರ್ಕೆಟ್ ಯಾವ ತರ ಇರ್ಬೋದು ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಸಿಂಪಲ್ ಆಗಿ ಒಂದು 2 ಡೇಟಾ ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ Q4 ಅಲ್ಲಿ ನೋಡ್ಕೊಂಡ್ರೆ ಬೆಟರ್ ರಿಸಲ್ಟ್ಸ್ ನೇ ಪೋಸ್ಟ್ ಮಾಡಿದಾವೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ. ಅದ್ರ ಜೊತೆಗೆ RBI ರೇಟ್ ಕಟ್ ಇಂದ ಕೂಡ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿದೆ. ಅದಾದ್ಮೇಲೆ ಇವಾಗ ಟ್ರಂಪ್ ಅವರು ಟ್ಯಾರಿಫ್ ನ ಪಾಸ್ ಮಾಡಿದ್ದಾರೆ. ಅದರಿಂದನೇ ಮೋಸ್ಟ್ ಆಫ್ ದ ಮಾರ್ಕೆಟ್ ಎಲ್ಲ ರಿಕವರ್ ಆಗಿರೋದು. ಇವಾಗ ಇದೆಲ್ಲ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇಂದ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅಲ್ಲ. ಇವಾಗ ಕಮಿಂಗ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನೆಕ್ಸ್ಟ್ ವೀಕ್ ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಇದ್ರ ಬಗ್ಗೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ಜುಲೈ ಫಸ್ಟ್ ವೀಕ್ ಅಷ್ಟೊತ್ತಿಗೆಲ್ಲ ಇಂಡಿಯಾ ಮತ್ತೆ US ಮಧ್ಯ ಈ ಟ್ರೇಡ್ ಡೀಲ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗ್ತವೆ. ಇದರಲ್ಲಿ ಇಂಡಿಯಾ ರಿಲೇಟೆಡ್ ಆಗಿ ಏನಾದರೂ ಪಾಸಿಟಿವ್ ಆಗಿ ಬಂದ್ರೆ ಅವಾಗೂ ಸಹ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಒಂದ್ ವೇಳೆ ಇಂಡಿಯಾ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ನೆಗೆಟಿವ್ ಆಗಿ ಅಪ್ಡೇಟ್ಸ್ ಆದ್ರೆ ಅವಾಗ ಮಾರ್ಕೆಟ್ ಸ್ವಲ್ಪ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ನೋಡೋಣ. ಇದ್ ಬಿಟ್ರೆ ಮೇಜರ್ ಆಗಿ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಏನು ಕಾಣ್ತಾ ಇಲ್ಲ. ನೋಡೋಣ ಡೇ ಬೈ ಡೇ ಮಾರ್ಕೆಟ್ ಪ್ರೋಗ್ರೆಸ್ ಆಗ್ತಾ ಯಾವ್ದಾದ್ರು ನೆಗೆಟಿವ್ ಈವೆಂಟ್ಸ್ ಮಾರ್ಕೆಟ್ ಅಲ್ಲಿ ಕಾಣ್ತಾವ ಅಂತ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ US ಮಾರ್ಕೆಟ್ ನೋಡ್ಕೊಂಡ್ರೆ ನಿನ್ನೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ US ಮಾರ್ಕೆಟ್ ಅಲ್ಲಿ ನಾಳೆ ನೋಡ್ಕೊಂಡ್ರೆ ಈ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಇವಾಗ ಅದ್ರ ಬಗ್ಗೆ ಅನಲಿಸ್ಟ್ ನೋಡ್ಕೊಂಡ್ರು ಪಾಸಿಟಿವ್ ಆಗಿ ಫೋರ್ಕಾಸ್ಟ್ ಮಾಡಿದ್ದಾರೆ. ಇವಾಗ
ಪ್ರೀವಿಯಸ್ ಮಂತಲ್ಲಿ ನೋಡಿಕೊಂಡ್ರೆ ಈ CPI ಇನ್ಫ್ಲೇಷನ್ ಡೇಟಾ 2.3% ಬಂದಿತ್ತು. ಆದರೆ ಇವಾಗ ಅನಲಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇದು 2.5% ಬರುತ್ತೆ, ಆದ್ರೂ ಸಹ ಇದು ಪಾಸಿಟಿವ್ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದ್ರೆ ನೆಕ್ಸ್ಟ್ ವೀಕಲ್ಲಿ ಫೆಡ್ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಅಟ್ಲೀಸ್ಟ್ ಈ ಮೀಟಿಂಗ್ ಅಲ್ಲಾದ್ರೂ ರೇಟ್ ಕಟ್ ಮಾಡೋ ಪ್ರಾಬಿಲಿಟಿ ಇದೆ ಅಂತ ನಿನ್ನೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಆದರೆ ಕ್ಲೋಸ್ ಅಲ್ಲಿ ನೋಡ್ಕೊಂಡ್ರೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಈ ಪಾಸಿಟಿವಿಟಿನೇ ನಮ್ಮ ಮಾರ್ಕೆಟ್ಗೂ ಕೂಡ ಕಂಟಿನ್ಯೂ ಆಗಿರೋದು. ಅದರಿಂದನೇ ಇವತ್ತು IT ಸ್ಟಾಕ್ಸ್ ಎಲ್ಲ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಬರೀ IT ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋವ್ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಫೆಡ್ ಚೇರ್ಮನ್ ಅವರು ಈ ಸಲನಾದರೂ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.